ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಬಿಗ್ ಬಾಸ್ ಕನ್ನಡ 10 ಮನೆಗೆ ಹೊಸ ಎಂಟ್ರಿ. ಸ್ಪರ್ಧಿಗಳ ನ್ಯಾಯ ಪಂಚಾಯಿತಿ ಆಗ್ತಿದೆ, ಯಾರು ತಪ್ಪಿತಸ್ಥರು? ಬಿಗ್ ಬಾಸ್ ಕನ್ನಡ 10 ಶೋನಲ್ಲಿ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಭಾಗಿಯಾಗೋದಿಲ್ಲ. ಈಗ ಈ ಮನೆಗೆ ಹೊಸ ಎಂಟ್ರಿ ಆಗಿದೆ. ನಟಿ ಬಿಗ್ ಬಾಸ್ ಕನ್ನಡ 3ರ ವಿಜೇತೆ ಶ್ರುತಿ ಅವರು ದೊಡ್ಡ ಮನೆಯೊಳಗೆ ಕಾಲಿಟ್ಟಿದ್ದಾರೆ. ಸ್ಪರ್ಧಿಗಳನ್ನು ಕಟಕಟೆಯಲ್ಲಿ ನಿಲ್ಲಿಸಿ ಅವರು ವಿಚಾರಣೆ ಮಾಡಿದ್ದಾರೆ. ವಿನಯ್ ಅವರು ಸುದೀಪ್ ಮುಂದೆ ಬಂದು ಸ್ಪರ್ಧಿಗಳ ಜೊತೆ ಇನ್ನೊಂದು ತರ ಇರೋದು ಹೌದೇ ಎಂದು ಪ್ರಶ್ನೆ ಕೇಳಿದಾಗ ನಮ್ರತಾ ಸಂಗೀತ ಅವರು ಹೌದು ಎಂದಿದ್ದಾರೆ. ಮತ್ತು ಬಿಗ್ ಬಾಸ್ ಶೋನ ಈ ವಾರದ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಇರುವುದಿಲ್ಲ. ಬಿಗ್ ಬಾಸ್ ಕನ್ನಡ 10 ಶೋನಲ್ಲಿ ನಟಿ ಶ್ರುತಿ ಅವರ ಆಗಮನವಾಗಿದೆ. ಶ್ರುತಿ ಅವರ ಸ್ಪರ್ಧಿಗಳಿಗೆ ಕೆಲ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ವಾರದ ವೀಕೆಂಡ್ನಲ್ಲಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೂ ಹಾಗೂ ವೀಕ್ಷಕರಿಗೂ ಅಚ್ಚರಿಯೊಂದು ಎದುರಾಗಿದೆ. ಆ ಅಚ್ಚರಿ ಏನೆಂಬುದನ್ನು ನೀವು ನೋಡಬೇಕಾಗಿದೆ. ಬೆಳಿಗ್ಗೆ ಎಲ್ಲಾ ಸ್ಪರ್ಧಿಗಳು ನೋಡುತ್ತಿದ್ದ ಹಾಗೆ ಮನೆಯ ಮುಖ್ಯದ್ವಾರ ತೆರೆದುಕೊಂಡಿದೆ. ಅಲ್ಲಿಂದ ಹಿರಿಯ ನಟಿ ಬಿಗ್ ಬಾಸ್ ಕನ್ನಡ 3ರ ವಿಜೇತೆಯಾಗಿರುವಂತಹ ಶ್ರುತಿ ಅವರು ಬಿಗ್ ಬಾಸ್ ಮನೆಯೊಳಗೆ ಆಗಮಿಸಿದ್ದಾರೆ. ಅವರನ್ನು ನೋಡುತ್ತಿದ್ದ ಹಾಗೆ ಮನೆ ಸದಸ್ಯರೆಲ್ಲರೂ ಖುಷಿಯಿಂದ ಕುಣಿದಾಡಿದ್ದಾರೆ. ಎಲ್ಲರೂ ಸಂತೋಷದ ಅಲೆಯಲ್ಲಿ ತೇಲುತ್ತಿರುವ ಹಾಗೆ ಕಟಕಟೆಯಲ್ಲಿ ನಿಲ್ಲುವ ಗಳಿಗೆ ಎದುರಾಗಿದೆ. ಶ್ರುತಿ ನ್ಯಾಯಾಧೀಶ ಕುರ್ಚಿಯಲ್ಲಿ ಕೂತಿದ್ದಾರೆ. ಈಗಾಗಲೇ ಸಾಕಷ್ಟು ಅತಿಥಿಗಳು ಬಿಗ್ ಬಾಸ್ ಮನೆಗೆ ಬಂದು ಸ್ಪರ್ಧಿಗಳ ಕಷ್ಟ ಸುಖ ಕೇಳಿದ್ದರು. ಅದರಂತೆ ಈಗ ಶ್ರುತಿ ಕೂಡ ಆಗಮಿಸಿದ್ದಾರೆ. ಶ್ರುತಿ ಅವರು ಸ್ಪರ್ಧಿಗಳನ್ನು ಕಟಕಟೆಯಲ್ಲಿ ನಿಲ್ಲಿಸಿ ವಿಚಾರಣೆ ಮಾಡಿದ್ದಾರೆ. ವಿನಯ್ ಅವರು ವಾರಾಂತ್ಯದಲ್ಲಿ ಸುದೀಪ್ ಅವರ ಎದುರಿಗೆ ಒಂದು ರೀತಿ ಇರುತ್ತಾರೆ, ವಾರವಿಡೀ ಮನೆ ಸದಸ್ಯರ ಜೊತೆಗೆ ಇನ್ನೊಂದು ರೀತಿ ಇರುತ್ತಾರೆ ಎಂದು ಪ್ರಶ್ನೆ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸಂಗೀತ ಶೃಂಗೇರಿ ನಮ್ರತಾ ತುಂಬಾ ಪ್ರಬಲವಾಗಿ ಹೌದು ಎಂದಿದ್ದಾರೆ. ಅಷ್ಟೇ ಅಲ್ಲ, ಇಷ್ಟು ದಿನಗಳ ಕಾಲ ವಿನಯ್ ಆಪ್ತ ಬಳಗಗಳಲ್ಲಿ ಗುರುತಿಸಿಕೊಂಡಿದ್ದ ನಮ್ರತಾ ಕೂಡ ನನಗೂ ಹಾಗೂ ಅನಿಸುತ್ತಿದೆ, ಸುದೀಪ್ ಸರ್ ಎದುರಿಗೆ ಅವರು ಧ್ವನಿ ತಗ್ಗಿಸಿ ಮಾತನಾಡುತ್ತಾರೆ ಎಂದು ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ವಿನಯ್ ಗೌಡ ಅವರು ಏರು ಧ್ವನಿಯಲ್ಲಿ ಇವರತ್ರೆಲ್ಲ ನಾಟಕ ಮಾಡಿಕೊಂಡು ನನಗೆ ಏನೂ ಆಗಬೇಕಾಗಿಲ್ಲ ಎಂದಿದ್ದಾರೆ. ಅವರ ಟೋನ್ ಬಗ್ಗೆ ನ್ಯಾಯಾಧೀಶ ಶ್ರುತಿ ಅವರು ನನ್ನ ಬಳಿ ನ್ಯಾಯಾಧೀಶರ ಬಳಿ ಧ್ವನಿ ಎತ್ತರಿಸಿ ಮಾತಾಡ್ತೀರಾ ಎಂದು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬಿಗ್ ಬಾಸ್ ಮನೆಯೊಳಗೆ ಆದ ಈ ನ್ಯಾಯಾಲಯದಲ್ಲಿ ಯಾರು ಯಾರಿಗೆ ಯಾವ ಪ್ರಶ್ನೆಗಳು ಎದುರಾಗುತ್ತಾರೆ, ತಪ್ಪಿತಸ್ಥರಾಗುತ್ತಾರೆ, ಯಾರು ಬಿಡುಗಡೆಯಾಗುತ್ತಾರೆ, ಯಾರಿಗೆ ಜಾಮೀನು, ಯಾರಿಗೆ ಈ ವಾರ ಯಾರು ಮನೆಯಿಂದ ಹೊರಗಡೆ ಹೋಗಲಿದ್ದಾರೆ ಎಂಬ ಪ್ರಶ್ನೆಗೆ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಉತ್ತರ ಸಿಗಲಿದೆ. ಕಿಚ್ಚ ಸುದೀಪ್ ಅವರಿಲ್ಲದೆ ಈ ವೀಕೆಂಡ್ ಕಳೆಯಬೇಕು. ಹಾಗಾಗಿ ಈ ಶೋಗೆ ಇಬ್ಬರು ಅತಿಥಿಗಳು ಆಗಮಿಸಿದ್ದಾರೆ. ನಟಿ ಶ್ರುತಿ ಅವರು ಬಿಗ್ ಬಾಸ್ ಮನೆಯೊಳಗೆ ಹೋಗಿರುವ ಪ್ರೊಮೋವನ್ನು ಕಲರ್ಸ್ ಕನ್ನಡ ವಾಹಿನಿಯು ರಿಲೀಸ್ ಮಾಡಿದೆ. ಮತ್ತು ಅದೇ ರೀತಿ ಬಿಗ್ ಬಾಸ್ ಕನ್ನಡ 1ರ ವಿಜೇತೆ ವಿಜಯ ರಾಘವೇಂದ್ರ ಅವರು ಬರಲಿದ್ದಾರೆ ಎನ್ನಲಾಗುತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ. ವಿಜಯ ರಾಘವೇಂದ್ರ ಆಗಲಿ ಕಲರ್ಸ್ ಕನ್ನಡ ವಾಹಿನಿಯಾಗಲಿ ಇದರ ಬಗ್ಗೆ ಮಾತನಾಡಿಲ್ಲ. ವಿಜಯ ರಾಘವೇಂದ್ರ ಬಂದರೆ ಎಪಿಸೋಡ್ ಹೇಗಿರುತ್ತೆ, ಸ್ಪರ್ಧಿಗಳಿಗೆ ಅವರು ಯಾವ ರೀತಿ ಚಟುವಟಿಕೆ ಕೊಡುತ್ತಾರೆ ಎಂಬ ಕುತೂಹಲ ಶುರುವಾಗಿದೆ. ಮತ್ತು ಇಂದು ರಿಲೀಸ್ ಆಗಿರುವ ಪ್ರೊಮೋದಲ್ಲಿ ಶ್ರುತಿ ಅವರು ಸ್ಪರ್ಧಿಗಳ ಜೊತೆ ಚಟುವಟಿಕೆಯೊಂದರಲ್ಲಿ ಭಾಗವಾಗಿದ್ದಾರೆ. ಶ್ರುತಿ ಅವರು ನ್ಯಾಯಾಧೀಶ ಕುರ್ಚಿಯಲ್ಲಿ ಕೂತು ಎಲ್ಲಾ ಸ್ಪರ್ಧಿಗಳನ್ನು ಒಬ್ಬೊಬ್ಬರಂತೆ ಕಟಕಟೆಯಲ್ಲಿ ನಿಲ್ಲಿಸಿ ವಿಚಾರಣೆ ಮಾಡಿದ್ದಾರೆ. ವಿನಯ್ ಅವರು ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ಅವರ ಎದುರಿಗೆ ಒಂದು ರೀತಿ ಇರುತ್ತಾರೆ, ವಾರವಿಡೀ ಮನೆ ಸದಸ್ಯರ ಜೊತೆಗೆ ಇನ್ನೊಂದು ರೀತಿ ಇರುತ್ತಾರೆ ಎಂದು ಶ್ರುತಿ ಅವರು ಪ್ರಶ್ನೆ ಮಾಡಿದ್ದಾರೆ. ಮತ್ತು ಆ ಪ್ರಶ್ನೆಗೆ ಸಂಗೀತ ಶೃಂಗೇರಿ ಅವರು ತುಂಬಾ ಪ್ರಬಲವಾಗಿ ಹೌದು ಎಂದಿದ್ದಾರೆ. ಅಷ್ಟೇ ಅಲ್ಲ, ಇಷ್ಟು ದಿನಗಳ ಕಾಲ ವಿನಯ್ ಗೌಡ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ನಮ್ರತಾ ಕೂಡ ನನಗೂ ಹಾಗೆ ಅನಿಸುತ್ತಿದೆ, ಅವರಿಗೆ ಅವರು ಧ್ವನಿ ತಗ್ಗಿಸಿ ಮಾತನಾಡುತ್ತಾರೆ ಎಂದು ಹೇಳಿದ್ದಾರೆ. ಈ ಮಾತು ಕೇಳಿ ಸ್ಪರ್ಧಿಗಳು ಆಶ್ಚರ್ಯಕ್ಕೊಳಗಾಗಿದ್ದಾರೆ. ಈ ಆರೋಪಕ್ಕೆ ಪ್ರತಿಕ್ರಿಯಿಸಿದ ವಿನಯ್ ಗೌಡ ಅವರು ಇವರೆಲ್ಲ ಹತ್ರ ನಾಟ ಮಾಡಿಕೊಂಡು ನಾನು ಇರಬೇಕಾಗಿಲ್ಲ ಎಂದಿದ್ದಾರೆ. ಮತ್ತು ಬಿಗ್ ಬಾಸ್ ಕನ್ನಡ 8 ಶೋಗೆ ವೇಳೆ ಅನಾರೋಗ್ಯದ ಕಾರಣದಿಂದ ಕಿಚ್ಚ ಸುದೀಪ್ ಅವರು ವೀಕೆಂಡ್ ಎಪಿಸೋಡ್ಗೆ ಗೈರು ಆಗಿದ್ದರು. ಆ ವೇಳೆ ಬಿಗ್ ಬಾಸ್ ಕಣ್ಮಣಿ ಎಂಬ ಧ್ವನಿಯಲ್ಲಿ ವೀಕೆಂಡ್ ಎಪಿಸೋಡ್ ನಡೆಸಿಕೊಟ್ಟಿತ್ತು, ಎಲಿಮಿನೇಷನ್ ಮಾಡಿತ್ತು. ಈ ಬಾರಿಯೂ ಕಿಚ್ಚ ಸುದೀಪ್ ಅನುಪಸ್ಥಿತಿಯಲ್ಲಿ ಎಲಿಮಿನೇಷನ್ ನಡೆಯಲಿದೆ ಎನ್ನಲಾಗಿದೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.